ಹಲೋ ರಜನಾ, ಸ್ವಲ್ಪ ಕೆಲಸ ಇದೆ. ಇವತ್ತು ಆಫೀಸಿಗೆ ಬರೋದು ಅನುಮಾನನೇ. ಒಂದು ಅರ್ಧ ದಿನ ಬಂದು ಹೋಗಿ. ಏನು ಹೇಳಿ? ರಾಜಾರಾಯರು ಫೋನ್ ಮಾಡಿದ್ರು. ಅವ್ರ ಮನೆ ಗೃಹ ಪ್ರವೇಶದ ತಾರೀಕು ಪಕ್ಕ ಆಗಿದೆಯಂತೆ. ಸರಿ. ನಿಮ್ಮನ್ನ ಕರಿಬೇಕಂತೆ. ಇಲ್ಲ, ಅಗತ್ಯ ಇಲ್ಲ. ಅವ್ರಿಗನ್ಸಿದೆ ನಿಮ್ಮನ್ನ ಕರಿಬೇಕಂತೆ. ಇವತ್ತು ಬರ್ತೀನಿ ಅಂತಂದ್ರು. ರಜಾ ಅಂತ ಹೇಳಿ ಇನ್ವಿಟೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ. ಖುದ್ದು ಭೇಟಿ ಆಗ್ಬೇಕು ಅಂತಂದ್ರು. ಇಲ್ಲಿಲ್ಲ ಅಂತಂದ್ರೆ ಮನೆಗೆ ಬರ್ಬೋದು. ಇವತ್ತು ಬೇಡ, ನಾಳೆ ಬನ್ನಿ ಅಂತಂದ್ಲಾ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನೆಂಟ್ರಲ್ಲ, ಸ್ನೇಹಿತರಲ್ಲ, ಅವರು ಮನೆಗೆ ಬರೋದು ಬೇಡ. ನೀವೇನು ಅವ್ರಿಗೆ ಫೋನ್ ಮಾಡಿ ನಾಳೆ ಬನ್ನಿ ಅನ್ನೋದು? ಬಂದಾಗ ಇನ್ವಿಟೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ, ಸಾಕು. ಸಮಸ್ಯೆನಾ? ಏನಿಲ್ಲ. ಮತ್ತೆ ಯಾಕೆ ರೇಗ್ತೀರಿ? ರೇಗದ್ನಾ? ಮತ್ತೆ ಯಾಕೆ ಅವ್ರನ್ನ ಭೇಟಿ ಮಾಡೋದನ್ನ ಅವಾಯ್ಡ್ ಮಾಡ್ತಾ ಇದ್ದೀರಿ? ಅವರು ಸ್ಪಷ್ಟವಾಗಿ ಹೇಳಿದ್ರು ನಿಮ್ಮನ್ನ ಭೇಟಿ ಮಾಡಬೇಕು ಅಂತ. ಖಡಾಖಂಡಿತವಾಗಿ ಆಗೋಲ್ಲ ಅಂದ್ರೆ ಅವ್ರಿಗೆ ಅನುಮಾನ ಬರುತ್ತೆ. ಯಾಕೆ ಮೇಡಮ್ ಕಾನ್ಶಿಯಸ್ ಆಗಿ ಅವಾಯ್ಡ್ ಮಾಡ್ತಾ ಇದ್ದೀರಾ? ಆರ್ ಯು ಪ್ಲಾನಿಂಗ್ ಎನಿಥಿಂಗ್? ಹಾಗೇನಾದ್ರೂ ಇದ್ರೆ ಹೇಳ್ಬಿಡಿ, ನಾನು ರಜಾ ಹಾಕ್ತೀನಿ. ರಜಾ ಹಾಕಿ ಹೋಗ್ಲಾ? ಎಷ್ಟೊತ್ತಿಗೆ ಬರ್ತಾರಂತೆ? ಈಗ ಹೊರಡ್ತಿದ್ದೀನಿ, ಅಷ್ಟರಲ್ಲಿ ಬಂದರೆ ಇರೋದಕ್ಕೆ ಹೇಳಿ. ಕೆಟ್ಟದಾಗಿ ವರ್ತಿಸಿದ್ದೀನಿ, ಕ್ಷಮೆ ಇರಲಿ. ಒಂದು ಸತ್ಯ ಮನದಟ್ಟಾಗಿದೆ, ಬದುಕಿಗೆ ಇಷ್ಟು ಕಳ್ಳತನಗಳ ಅವಶ್ಯಕತೆ ಇಲ್ಲ. 150 ಚದರದ್ದು ಮನೆ ಬದಲು 100 ಸಾಕಾಗಿತ್ತು. ಇನ್ನು 50 ಚದರದ್ದು ತೆರಿಗೆಗಾಗ್ತಾ ಇತ್ತು. ಆಸೆ ಯಾರನ್ನ ಬಿಟ್ಟಿದೆ ಹೇಳಿ? ಪ್ರಪಂಚದಲ್ಲಿ ಎಲ್ಲರೂ ಏನು ಮಾಡ್ತಾರೋ ಅದನ್ನೇ ನೀವು ಮಾಡ್ತೀರಿ, ತಪ್ಪಿಲ್ಲ ಬಿಡಿ. ನಿಮಗೆ ಗೊತ್ತಿರಬೇಕು, ನಮ್ಮದು ಪ್ರೇಮ ವಿವಾಹ. ಹೇಳಿದ್ರು. ಬಹಳ ಸಿಂಪಲ್ ಆಗಿ ಮಾಡ್ಕೊಂಡಿತ್ತು, ಓಡ್ ಬಂದಿತ್ತು. ಮಗಳು ಹುಟ್ಟಿದಾಗ ನಮಗಿನ್ನೂ ಅಷ್ಟು ಆದಾಯ ಇರಲಿಲ್ಲ. ಅಲ್ಲದೆ ನೆಂಟರಲ್ಲಿ ಕಸಿವಿಸಿನೂ ಸಟ್ಟಿರಲಿಲ್ಲ. ನಾಮಕರಣ ಹುಟ್ಟಿದಬ್ಬ ಅಂತ ಮಾಡಿದ್ದಿದೆ, ಆದರೆ ಎಲ್ಲೂ ಸಿಂಪಲ್ಲೇ. ಇದೇ ಮೊದಲನೇ ಸಮಾರಂಭ ಅದ್ದೂರಿಯಾಗಿ ಮಾಡ್ತಾ ಇರೋದು. ಹಾ, ಮೊದಲನೇ ಸಮಾರಂಭ. ನನ್ನ ಎಲ್ಲ ನೆಂಟರು ಇಷ್ಟರು ಕರಿತಾ ಇದ್ದೀನಿ. ಎಲ್ಲ ಕಕ್ಷಿದಾರರು ಇರ್ತಾರೆ. ಅಲ್ಲದೆ ಮದುವೆಯಾಗಿ 25 ವರ್ಷ, ಅದರ ಸಂಭ್ರಮವೂ ಇದೆ. ನೈಸ್. ಇನ್ನೂ ಒಂದು ವಿಷಯ ಇದೆ, ಅವರು ಬಾಯಿ ಬಿಡ್ತಿಲ್ಲ. ಗೋವಿಂದರಾಯರು ಗೊತ್ತಲ್ವಾ ನಿಮಗೆ? ಅವ್ರ ಮಗನೊಟ್ಟಿಗೆ ಇವರ ಮಗಳ ಮದುವೆ ನಿಶ್ಚಿತಾರ್ಥವೂ ಅವತ್ತೇ. ಪುರ್ಸೋತ್ ಮಾಡಿಕೊಂಡು ಖಂಡಿತ ಬರ್ತೀನಿ. ಇನ್ನೊಂದು ನಿವೇದನೆ ಹೇಳಿ. ಸದ್ಯಕ್ಕೆ ತನಿಖೆ ನಿಲ್ಲಿಸಿದಿರಿ. ಈ ಸಮಾರಂಭ ಆಗೋಗ್ಲಿ. ನಂತರ ಕೂಡ ನೀವ್ಯಾರಿಗೂ ನೋಟಿಸ್ ಕಳಿಸೋದು ಬೇಡ. ಎಲ್ಲರನ್ನೂ ನಾನೇ ಕರ್ಕೊಂಡು ಬರ್ತೀನಿ. ನಿಮ್ಮ ತನಿಖೆ ಶುರುವಾದಾಗಿಂದ ನಿದ್ದೆ ಹತ್ತಿಲ್ಲ. ಅದರ ಬೆಲೆ ಈಗ ಅರ್ಥ ಆಗಿದೆ. ಸಂಧಾನಕ್ಕೆ ನಾನು ಸಿದ್ಧ. ಇದೊಂದು ಸಮಾರಂಭ ಮುಗಿದು ಹೋಗ್ಲಿ, ಆಮೇಲೆ ನೀವು ಹೇಳಿದ್ದಕ್ಕೆಲ್ಲ ತಲೆ ಆಡಿಸ್ತೀನಿ. ನಿಮ್ಮ ಹೆಂಡತಿ ಒಪ್ತಾರಾ? ಒಪ್ಪಿಸ್ತೀನಿ, ಆಗತ್ತೆ. 3 ಕೋಟಿಗೂ ಜಾಸ್ತಿ ಇರುತ್ತೆ ಕಟ್ಟಬೇಕಾದ ತೆರಿಗೆ ಹಣ. ದುಡಿಯೋ ಚೈತನ್ಯ ಇದೆ. ಜೈಲಾದ್ರೆ ಬಿಡುಗಡೆಗೆ ನಿಮ್ಮ ಕಾಲೇ ಹಿಡಿತೀನಿ. ಪ್ರಾಮಾಣಿಕರು ನೀವು, ಅವಮಾನ ಇಲ್ಲ. ಹಲೋ, ನಾನು. ಯಾರಿದ್ದಾರೆ?
2 ನಿಮಿಷ ಆಚೆ ಇರ್ತೀರಾ ಪ್ಲೀಸ್? ಕರಿತೀನಿ. ರಾಜಾರಾಯರಿದ್ರು. ಗೃಹ ಪ್ರವೇಶಕ್ಕೆ ಕರೆದ್ರಾ? ಹ್ಮ್, ಹೋಗಿ ಬನ್ನಿ. ನನ್ನ ಅನುಮತಿ ಅವಶ್ಯಕತೆ ಇದ್ರೆ ಒಂದು ರಿಪೋರ್ಟ್ ಕಳಿಸಿ. ಬನ್ನಿ ಪ್ಲೀಸ್. ಹೊರಡ್ತಾ ಇದ್ದೀನಿ. ಒಂದು ಕೊನೆ ಪ್ರಶ್ನೆ, ತಪ್ಪು ತಿಳ್ಕೊಬೇಡಿ. ಸರ್ಕಾರಿ ಕಚೇರಿಗಳು, ಅಧಿಕಾರಿಗಳ ಬಗ್ಗೆ ನಂಬಿಕೆ ಕಮ್ಮಿ, ಗುಮಾನಿಗಳು ಜಾಸ್ತಿ. ಸದ್ಯಕ್ಕೆ ತನಿಖೆ ಸ್ಥಗಿತ ಅಂದ್ರು. ದಯವಿಟ್ಟು ವಿಷಯ ಮುಚ್ಚಿಡಬೇಡಿ. ಇದು ಸತ್ಯನಾ? ಅಂದ್ರೆ ಮೇಲ್ನೋಟಕ್ಕೆ ಏನೂ ಆಗ್ತಿಲ್ಲ ಅನ್ನೋ ಭಾವ ಕೊಟ್ಟು ಗೌಪ್ಯವಾಗಿ ಬೇರೆ ಏನಾದರೂ ನಡೀತಿದೆಯಾ? ನಿಮ್ಮ ಕಾನೂನಲ್ಲಿ ಇನ್ಸ್ಪೆಕ್ಷನ್ಗೆ ಬರಬಹುದು, ಜಪ್ತಿ ಆಗಬಹುದು. ಇಲ್ಲಪ್ಪ, ಅಂಥದ್ದೇನಿಲ್ಲ. ಇದ್ರೆ ಹೇಳ್ಬಿಡಿ ದಯವಿಟ್ಟು. ನಿಮ್ಮ ಕೆಲಸ ನೀವು ಮಾಡಬಾರ್ದು ಅಂತಲ್ಲ. ನಾನು ಸಮಾರಂಭವನ್ನು ಅದ್ದೂರಿಯಾಗಿ ಮಾಡಲ್ಲ. ಎಲ್ಲರನ್ನೂ ಕರೆದು ಅವರೆದುರಿಗೆ ಅವಮಾನ ಆಗೋದು ತಪ್ಪು. ಇಲ್ಲ, ಅಂಥದ್ದೇನಿಲ್ಲ. ಯು ಕ್ಯಾನ್ ಟೇಕ್ ಮೈ ವರ್ಡ್. ಇದಾಗ್ಲಿ, ಮುಂದೆ ನೋಡೋಣ. ನಮಸ್ಕಾರ. ನಮಸ್ಕಾರ. ಕೂತಿದ್ದಾರಾ? ಪಟ್ಟ ಮಹಿಷಿಮ ತೊಳ್ಕೋಣ. ಸುನಂದಮ್ಮ ಮತ್ತೆ ಗೋವಿಂದರಾಯರು ಕೂತಿದ್ದಾರಾ? ಕರೆಯಣ ಸರ್. ಕಾಯ್ಲಿ. ಸತ್ಯ ಸುಳ್ಳುಗಳ ಮಧ್ಯೆ ಮುಚ್ಚೋಗಿರುತ್ತೆ. ಕಾದ್ರೆ ಸುಳ್ಳುಗಳು ಬಿಚ್ಕೊಳ್ತಾ ಹೋಗುತ್ತವೆ. ಸತ್ಯ ಪುಟವಿಟ್ಟ ಚಿನ್ನದಂತೆ ಫಳಫಳ ಹೊಡೆಯುತ್ತೆ. ಬಂತು ಓತಿಕೆತ, ಕುತ್ತಿಗೆ ಆಡ್ಸೋದು ನೋಡು. ಏನದ್ಗೆ? ಹೇಗಿದ್ದೀರಿ? ಏನಿರ್ಲಿ? ಏನು ಗೋವಿಂದರಾಯರು? ಯಶವಂತು ಇನ್ಸ್ಪೆಕ್ಟ್ರು, ಫ್ರೆಂಡು, ಕ್ಲೋಸು. ಕರೆಸಿದ್ರು, ಬಂದೆ. ಬಂದು ಕೂತಿದ್ದಾರೆ. ಏನು ಬರೆದ್ರೂ ಸಹಿ ಹಾಕ್ತೀನಿ. ನೋ ಪ್ರಾಬ್ಲಮ್, ಸಮಸ್ಯೆನೇ ಇಲ್ಲ. ಹೇಳೇ ಆಮೇಲೆ ಹೇಳಲೇ. ಇದೇನ್ ನಿನ್ ಮಾವನ ಮನೆನಾ? ನೀನ್ ನನಗೆ ಭಾವನ ನಂಟನ? ಹೇಳ. ಏನು ಏನ್ ಬರೆದ್ರು ಸಹಿ ಹಾಕ್ತೀನಿ? ಸಹಿ ಹಾಕ್ದೆ ಏನ್ ಮಾಡ್ತೀಯ? ಎಷ್ಟು ಆಸ್ತಿ ನುಂಗಿದ್ದು ಹೀಗೆ ಸಹಿ ಹಾಕಿ? ಹಾ, ಹೋಗಿ ಆಚೆ ಕೂತ್ಕೋ. ಕರೀದೆ ಒಳಗ್ ಬಂದ್ರೆ ಕಾಲ್ ಮುರಿದು ಬಿಡ್ತೀನಿ. ಹೋಗ. ಒಂದು 10 ನಿಮಿಷ ಒಟ್ಟಿಗೆ ಕೂತಿರ್ಲಿ ಮೂವರು. ಆಮೇಲೆ ಒಬ್ಬೊಬ್ಬರನ್ನಾಗೆ ಕರಿ. ಮೊದಲು ಆ ಗೋವಿಂದರಾಯ, ಆಮೇಲೆ ಈ ಓತಿಕೆತ ವೆಂಕಟೇಶ, ಕೊನೆಗಿರ್ಲಿ ಹೆಂಗಸು. ಪೊಲೀಸ್ನ ಸಹವಾಸ ಕೆಟ್ಟ ಸಹವಾಸ. ಹೊರಗೆ ಚೆನ್ನಾಗಿರ್ತಾರೆ,
ಒಳಗೆ ಗುರುಗುಡ್ತಾರೆ. ನಿಂದೇನಾ ಕಿತಾಪತಿ? ಕೆಲಸ ಇಲ್ವಾ? ಏನು ಏನಿದೆ ಕೆಲಸ? ಮನೆ ವಿಷಯ ಮನೇಲೆ ಬಗೆಹರಿಸ್ಕೊಳ್ಳೋದಲ್ವಾ? ಹೊರಗ್ನವರಿಂದ ಯಾವತ್ತಾದ್ರೂ ನ್ಯಾಯ ಸಿಕ್ಕಿರೋದಿದೆಯಾ? ನನಗೆ ತಿನ್ನಕ್ಕೆ ಹಿಗದೆ ಇರೋದು ಯಾವನಾರು ತಿನ್ಲಿ. ಅವತ್ತಲ್ಲಿ ನೀವು ಕುಯ್ದ್ರಿ, ಇವತ್ತು ನಾನು. ಅಲ್ಲಿಗೆ ನಿಮ್ಮದೇ ಕಿತಾಪತಿ. ಸಾವಿನ ಸತ್ಯ 3 ಜನಕ್ಕೆ ಗೊತ್ತಿದೆ. ಮುಚ್ಚಿಟ್ಟು ಬದುಕಿದ್ರೆ 3 ಜನಕ್ಕೆ ಸುಖ, ಬಿಚ್ಚಿಟ್ರೆ ಯಾರೂ ತಗಲಾಕೋಬಹುದು. ಯಾಕಾಗ ಮಾಡಿದ್ರಿ? ನಿಮಗೂ ಸಮಸ್ಯೆ ಆಗಲ್ವಾ? ಯಾವಾಗ ಬಂದ್ರಿ ಮೇಡಮ್? ಸಾರಿ, ಗೊತ್ತೇ ಆಗ್ಲಿಲ್ಲ. ಹೇಳ್ಬಾರ್ದೇನೋ ಲೋಫರ್. ಬನ್ನಿ ಇಡಬಾ, ನೀವು ಬನ್ನಿ ಸರ್. ಸುಮ್ಮನಿರ್ತಾನ ಗೋವಿಂದರಾಯ? ನನಗೇನು ಗೊತ್ತು? ಹಿಂದಿನ ರಾತ್ರಿ ನಾನು ಬಂದೆ, ಅವನು ಹೋದ. ಅಲ್ಲೇನಾಯ್ತು ಅವನಿಗೆ ಗೊತ್ತಿಲ್ಲ. ಸಾವಿನ ದಿನದ ಕೇಳಿದ್ರೆ, ಇವ್ರು ಹೇಳಿದ್ರೆ ನೇತ್ ಹಾಕೊಳ್ಳೋದು ನೀವೇ. 90% ಬರೋವ್ರಿಗೆ ಹೆಣ ಎತ್ತಕ್ಕೆ ಬಿಡ್ಲಿಲ್ಲ. 90% ಕೊಟ್ಟೆ ಸರಿ. ಯಾಕೆ ಮರ್ತು ಹೋಯ್ತಾ? ಅತ್ತಿಗೆ ಅಣ್ಣ ನಂತರ ನೀವು ಕೊಟ್ಟೆ. ಸುಮ್ಮನೆ ಕೊಟ್ಟಿಯಾ? ಇನ್ನೇನು? ಡಾಕ್ಟರ್ ಒಬ್ರು ಬಂದಿದ್ರು, ನೆನಪಿದ್ಯಾ? ಅವ್ರೇನೋ ಅಂದ್ರಪ್ಪ ಗೋವಿಂದರಾಯರಿಗೆ. ಗೋವಿಂದರಾಯರು ನಿನ್ನೂ ಕರ್ಕೊಂಡು ಅವನು ರೂಮಿಗೆ ಕರೆದ್ರು. ಏನಾಯ್ತಲ್ಲಿ? ಸತ್ಯ ಹೇಳ್ತೀನಿ ಅತ್ತಿಗೆ, ಅಂಥದ್ದೇನು ಆಗ್ಲಿಲ್ಲ. ಇಲ್ಲ ಅತ್ತಿಗೆ, ಡಾಕ್ಟರ್ ಅಂದ್ರು ನಿಮ್ಮ ಅಣ್ಣ ಹೋಗಾಯ್ತು. ಸರ್ಟಿಫಿಕೇಟ್ ಕೊಡಿ ಅಂತಂದೆ, ಕೊಟ್ರು. ಅಷ್ಟೇನಾ? ಅಷ್ಟೇನೆ. ಅಷ್ಟೇ ಆದ್ರೆ ಸಮಸ್ಯೆ ಇಲ್ಲ ಬಿಡು. ಆದ್ರೆ ಡಾಕ್ಟರ್ ಪೋಸ್ಟ್ ಮಾರ್ಟಮ್ ಮಾಡಿಸಿ ಅಂತ ಅಂದು ನೀನ್ ಬೇಡ ಅಂತ ಅವ್ರ ಕಾಲ್ ಹಿಡಿದಿದ್ರೆ? ಈಗ ಗೋವಿಂದರಾಯರು ಅದನ್ನ ಹೇಳಿದ್ರೆ ಹಾಗಾಗಿಲ್ವಾ? ಅದೇನು ಪೋಸ್ಟ್ ಮಾರ್ಟಮ್ ಬೇಡ ಅಂತ ದುಂಬಲ್ ಬಿದ್ದೆ? ಇರೋದೊಬ್ಬಳು ಮಗಳು, ವಿಚಾರಿಸಿ ಮದುವೆ ಮಾಡೋದಲ್ವಾ? ದಯವಿಟ್ಟು ನೀವಿಲ್ಲಿ ಕರೆಸಿರೋದು ಸಾವಿನ ತನಿಖೆಗೆ. ಮಗನೂ ಹೊರಟು ಬಿಟ್ಟಿದ್ದಾನೆ ಅಂತಾರೆ. ಹೆಂಡತಿ ಹೋಗಿ ಬಹಳ ದಿನವಾಯ್ತು. ವೈಯಕ್ತಿಕ ವಿಷಯ ಯಾಕೆ? ಏನು ಹೈಟು? 5'6". ವೆಯ್ಟು? 70. ಕರೆಕ್ಟಾಗಿದೆ. ಬಿ ಪಿ ಇದೆಯಾ? ಇಲ್ಲ. ಶುಗರು? ಇಲ್ಲ. ಯಾವ ಟೈಪ್ ನಿಮ್ಮ ಡಯಟ್? ಏನು ತರಕಾರಿ ಹಣ್ಣು ತಿಂತೀರಿ? ಪ್ಲೀಸ್, ಶ್ಯಾಮರಾಯರ ಸಾವಿನ ತನಿಖೆ ಕರೆಸಿದ್ರಿ, ಅದನ್ನು ಕೇಳಿ. ಬೇಡಪ್ಪ, ಇದೊಂದು ಬೇಡ. ಇದೊಂದು ಘಟನೆ, 3 ಜನ ಭಾಗಿಯಾಗಿದ್ದೀರಿ. ಸಣ್ಣ ಸಣ್ಣ ಸತ್ಯಗಳು ಎಲ್ರಿಗೂ ಗೊತ್ತಿರುತ್ತೆ. ಕೂತು ಮಾತಾಡಿ ಕತೆ ಇಂಥದ್ದೇ ಹೇಳಬೇಕು ನಿರ್ಧರಿಸಾಗಿರುತ್ತೆ. ಎದೆ ಸೀಳಿದ್ರು ಸತ್ಯ ಬರಲ್ಲ ಸರ್. ಹೊರಡ್ಲಾ? ನಿಮ್ಮನ್ನು ಒಳಗೆ ಕರೆಸಿ 20 ನಿಮಿಷ ಆಗಿರ್ಬೇಕಲ್ವಾ? ಹೊರಗೆ ಹೋಗಿ ಕೇಳ್ತಾರೆ, ನಾನೇನು ಕೇಳಿದೆ, ನೀವೇನು ಹೇಳಿದ್ರಿ,
ಏನಿಲ್ಲ ಅಂತೀನಿ. ನಂಬ್ತಾರ? ಸತ್ಯ ಅಲ್ವಾ? ಸತ್ಯ ಸರಿ, ನಂಬಲ್ಲ. ಒಳಗ್ ಕರೆಸಿ 20 ನಿಮಿಷ ಕೂರಿಸಿದ್ದೀನಿ, ಏನು ಕೇಳಿಲ್ಲ ಅಂದ್ರೆ ನಂಬ್ತಾರ? ನೀವು ಪೂರ್ತಿ ಸತ್ಯ ಹೇಳಿ ನನ್ನ ಪರ ನಿಂತಿದ್ದೀರಿ, ಅವ್ರಿಗೆ ಹೇಳ್ತಿಲ್ಲ ಅನ್ಕೋತಾರೆ. ಗುಟ್ಟಾಗಿಟ್ಟು ಅವ್ರನ್ನ ನೇತ್ ಹಾಕ್ತೀರಾ ಅನ್ಕೋತಾರೆ. ಆಗ ಅವ್ರಿಗೆ ಗೊತ್ತಿರೋ ಸತ್ಯ ನನ್ನ ಹತ್ರ ಕಕ್ತಾರೆ. ನೀವು ಹೋಗಿ. ನೆಕ್ಸ್ಟ್. ಏನ್ ಹೇಳಿದ್ರಿ? ಕೊಲೆ ಬಗ್ಗೆ ಕೇಳಲಿಲ್ಲ. ಕತೆ ಹೊಡಿಬೇಡಯ್ಯ, ಅದೇನ್ ಹೇಳ್ದೆ ಹೇಳು. ಸತ್ಯವಾಗ್ಲೂ ಅದರ ಬಗ್ಗೆ ಕೇಳಲಿಲ್ಲ. ಸುಳ್ಳು ಹೇಳ್ತಿದ್ದೀರಿ. ಬನ್ನಿ ಮೇಡಮ್. ಅದೇನ್ ಹೇಳಿದ್ರೋ ಹೇಳ್ರಿ, ನಾನೇನ್ ಹೇಳ್ಬೇಕು ಗೊತ್ತಾಗದ್ ಬೇಡ್ವಾ? ಸತ್ತ ಶಾಮರಾಯರ ಮೇಲೆ ಆಣೆ ಏನು ಹೇಳಲಿಲ್ಲ. ನೇತ್ ಹಾಕ್ಬಿಟ್ಯಾ? ಸತ್ಯವಾಗ್ಲೂ ಏನು ಕೇಳಲಿಲ್ಲ. ಡಾಕ್ಟರ್ ವಿಷಯ ನಾನು ಹೇಳ್ಬಿಡ್ತೀನಿ, ಸುಮ್ಮನಿರಲ್ಲ. ಅರ್ಥ ಮಾಡ್ಕೊಳ್ರಿ, ಅವನು ಬುದ್ಧಿವಂತ. ನನ್ನನ್ನು ಸುಮ್ಮನೆ ಕೂರಿಸಿ ನಿಮ್ಮ ತಲೆಯಲ್ಲಿ ಅನುಮಾನ ಹುಟ್ಟಾಕಿದ್ದಾನೆ, ನೀವು ಸತ್ಯ ಆಡ್ಲಿ ಅಂತ. ಅಲ್ಲಿಗೆ ವಾಚ್ಮನ್ ನ ಕಳಿಸಿದ್ದು ನೀವಲ್ಲ. ಗೊತ್ತು ನನಗೆ, ಗೋವಿಂದ ರಾಯರು ಇದನ್ನ ನನ್ನ ತಲೆ ಕಟ್ಟಿರ್ತಾರೆ. ನೋಡಿ, ವಾಚ್ಮ್ಯಾನ್ ಮಾಯ ಆಗಿರೋದಕ್ಕೂ ನನಗೂ ಸಂಬಂಧ ಇಲ್ಲ. ಅದ್ಯಾಕೆ ಹಾಗಂತೀರಿ? ಅಂದ್ರೆ ಗೋವಿಂದ ರಾಯರು ಕಳಿಸಿರ್ಬೋದು ಅಂತನಾ? ಅವ್ರು ಯಾಕೆ ಇನ್ವಾಲ್ವ್ ಆಗ್ತಾರೆ? ಅವ್ರಿಗೇನು ಲಾಭ? ಮುದುಕನ್ಗೆ ಅಧಿಕಾರದ ಚಪಲ ಇತ್ತು, ಆ ಕಾರಣಕ್ಕೆ ನನ್ನನ್ನ ಪಟ್ಟದಲ್ಲಿ ಕೂರಿಸ್ದ. ಇನ್ನೂ ಚಪಲ ಹೋಗಿಲ್ಲ, ನಾನು ಬಿಗಿಯಾಗಿ ಕೂತಿದ್ದೀನಿ. ಇದನ್ನ ನನ್ನ ತಲೆ ಕಟ್ಟಿದ್ರೆ, ನಾನು ಸಿಕ್ಕಾಕೊಂಡ್ರೆ ಮುಂದೆ ಸಂಸ್ಥೆ ನಡೆಸೋದು ವಿಶ್ವಾಸ. ಅವನ್ನ ಹೇಳ್ದಾಗಿ ಕುಣಿಸ್ಬಹುದು. ಅಲ್ಲಿಗೆ ಆ ವಾಚ್ಮ್ಯಾನಿಗೆ ಏನೋ ಸತ್ಯ ಗೊತ್ತಿದೆ, ಆದ್ರೆ ಅವನ್ನ ಕಳಿಸಿದ್ ನೀವಲ್ಲ. ಆ ಸತ್ಯದಲ್ಲಿ ನೀವು ಭಾಗಿ ಅಲ್ಲ. ಚಾಯ್ ಟೀ ಕುಡಿತೀರಾ? ಮಾಡಿಸ್ಬೇಕಿತ್ತು ಪೋಸ್ಟ್ ಮಾರ್ಟಮ್. ಯಾವನ್ ಬೇಡ ಅಂದವನು? ಕೋಣೆನಲ್ಲಿ ಕಾಲು ಹಿಡಿದ್ ಮರ್ತು ಹೋಗಿದೆ. ಕಾಲಿಗೆ ಬಿದ್ದೆ ಸರಿ, ನೀನ್ ಯಾಕೆ ಒಪ್ಪದೆ? ಮಾಡಿಸ್ಬೇಕಿತ್ತು. ಏನು ಏನ್ ಮಾಡಿಸ್ಬೇಕಿತ್ತು? ಏನಂದ್ರು ಗೋವಿಂದರಾಯರು? ಏನು ಹೇಳಿಲ್ಲ ಅಂದ್ರ? ಬಾಕಡಾರಿ ನೀವು. ಒಳಗೆ ಮೇಡಮ್ ಒಬ್ಬರೇ ಇದ್ದಾರೆ, ಹೋಗಿ. ಅವ್ರ ಎದುರಿಗೆ ನೀವು ಪರಿಚಯ ಅಂತ ಹೇಗೆ ತೋರಿಸ್ಕೊಳ್ಳಿ? ಎದುರಿದ್ದೆ. ಸಾರಿ. ಟೀ ಕುಡಿತೀರಾ? ಏನ್ ಮಾಡಿಸ್ಬೇಕಿತ್ತು? ಅವ್ರಿಗೇನೋ ಹೇಳ್ತಾ ಇದ್ರಿ, ಏನ್ ಮಾಡಿಸ್ಬೇಕಿತ್ತು? ಪೋಸ್ಟ್ ಮಾರ್ಟಮ್ಮ. ಮುಗಿಸಿದ್ರಿ. ಅತ್ತಿಗೆ ಮೈದಾನ ಇಬ್ಬರು ಸೇರ್ಕೊಂಡು ಸಂಸ್ಥೆಯನ್ನು ಮುಗಿಸಿದ್ರಿ. ವಾಚ್ಮನ್ ವಿಷಯ ನೀವು ಹೇಳಿರ್ತೀರಿ, ಡಾಕ್ಟರ್ ವಿಷಯ ಅವ್ರು ಹೇಳಿರ್ತಾರೆ. ಸತ್ಯನ ಕೆದಕಿ ತೆಗಿತಾನೆ. ಮುಳುಗತ್ತೆ ಸಂಸ್ಥೆ, ಮುಳುಗತ್ತೆ.